ನಮಸ್ತೆ ಅಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಸೌಮ್ಯ ಕೃಷ್ಣ ಹೆಗಡೆ. ಜಯಾ ಕಿಶೋರಿ ಹಾಗೂ ಅವರ ಕ್ರಿಶ್ಚಿಯನ್ ಡಿಯೋರ್ ಬ್ಯಾಗ್ ತುಂಬಾ ರೀಸೆಂಟ್ ಆಗಿರುವಂತಹ ಕಾಂಟ್ರವರ್ಸಿ ಇದು. ನ್ಯಾಷನಲ್ ಮೀಡಿಯಾದಿಂದ ಹಿಡಿದು ತುಂಬಾ ರೀಜನಲ್ ಲ್ಯಾಂಗ್ವೇಜ್ ವರೆಗೆ ಈ ನ್ಯೂಸ್ ಅನ್ನೋದು, ಈ ಕಾಂಟ್ರವರ್ಸಿ ಅನ್ನೋದು ಚರ್ಚಿತ. ಪರ ವಿರೋಧದ ಬೇರೆ ಬೇರೆ ಪಾಯಿಂಟ್ಸ್ ಅನ್ನ ಕೇಳಿದಾಗ ಎರಡೂ ಕಡೆ ನಮ್ಗೆ ಪಾಯಿಂಟ್ಸ್ ವ್ಯಾಲಿಡ್ ಅಂತ ಅನಿಸುತ್ತೆ. ಜೊತೆಗೆ ಪಬ್ಲಿಕ್ ಫಿಗರ್ ಆಗಿ ಯಾರು ತಮ್ಮನ್ನ ತಾವು ಮೋಟಿವೇಶನಲ್ ಸ್ಪಿರಿಚುವಲ್ ಸ್ಪೀಕರ್ ಅಂತ ಅವರ ಇನ್ಸ್ಟಾ ಬಯೋದಲ್ಲಿ ಬರ್ಕೊಂಡಿದ್ದಾರೆ, ಅಂಥವರು ಕ್ರಿಶ್ಚಿಯನ್ ಡಿಯೋರ್ ಯಾವ ಒಂದು ಬ್ರ್ಯಾಂಡ್ ಗೋವು ಸೇರಿದ ಹಾಗೆ ಅದರ ಚರ್ಮವನ್ನ ಬಳಸ್ಕೊಂಡು ಎಕ್ಸ್ಪೆನ್ಸಿವ್ ಅನ್ನೋ ಒಂದು ಕಾರಣವನ್ನ ಕೊಟ್ಟು, ಕ್ವಾಲಿಟಿ ಅನ್ನೋ ಕಾರಣವನ್ನ ಕೊಟ್ಟು ಒಂದು ಸಾಫ್ಟ್ ಪವರ್ ಅನ್ನ ಬ್ರ್ಯಾಂಡ್ ನ ಮೂಲಕ ಬಿಲ್ಡ್ ಮಾಡಿದ್ದಾರೆ. ಈ ಒಂದು ಫಾರಿನ್ ಕಂಪನಿಯ ಬ್ರ್ಯಾಂಡ್ ಅನ್ನ ಓನ್ ಮಾಡೋದು ಈಸ್ ಇಟ್ ಸ್ಪಿರಿಚುವಲ್? ಅಂದ್ರೆ ಬೇರೆಯವರಿಗೆ ಪ್ರೀಚ್ ಮಾಡೋದೊಂದು, ತಾವು ಬದುಕ್ತಾ ಇರುವಂತಹ ಲೈಫ್ ಲಕ್ಸುರಿಯಸ್, ಹೌ ಇಟ್ ಈಸ್ ರಿಲೆವೆಂಟ್ ಅಂದ್ಮೇಲೆ ಹೇಳೋದೊಂದು ಮಾಡೋದೊಂದು, ಅವ್ರನ್ನ ಎಕ್ಸ್ಪೋಸ್ ಮಾಡ್ಬೇಕಾ? ಆ ಎಕ್ಸ್ಪೋಸ್ ಆಗಿರೋದು ಸರಿನಾ? ಜೊತೆಗೆ ಜಯಾ ಕಿಶೋರಿ ಅವರು ಇದಕ್ಕೆ ಕೊಟ್ಟಿರುವಂತಹ ಸಮಜಾಯಿಷಿ ಅನ್ನೋದೇನಿದೆ ಅಲ್ಲ, ಅದನ್ನ ಒಂದ್ಸತಿ ಕೇಳಿಸ್ಕೊಳ್ಳಿ ಅಂಡ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ 3 very important perspectives in this episode of News Sense with Soumya Krishna Hegde. इस बारे में 2-3 चीज़ें मैं कहना चाहूँगी. पहला तो जो बैग की बात है, बैग इज़ अ कस्टमाइज्ड बैग. और जो सबसे पहली चीज़ लोग कह रहे हैं कि लेदर है, उसमें कहीं भी लेदर नहीं है. वो एक कस्टमाइज बैग है. और कस्टमाइज का मतलब कि आप अपनी मर्जी से बनवाते हैं, इसलिए मेरा नाम तक लिखा हुआ है उसमें कि मैंने अपना नाम, कि वो एक कस्टमाइज बैग है, उसमें कहीं से भी कोई लेदर नहीं है. और मैं अपनी गारंटी ले सकती हूँ, पर मैं किसी कंपनी की कोई गारंटी नहीं लेती. पर मैंने ना कथा करने से पहले, ना अभी, और मैं आगे की भी गारंटी लेती हूँ कि मैंने कभी लेदर यूज नहीं किया, ना मैं कभी करूंगी. ಸೊ ಏನ್ ಹೇಳಿದ್ರಪ್ಪ ಅಂತಂದ್ರೆ, ನಾನು ಈ ಒಂದು ಬ್ಯಾಗ್ ಅನ್ನ ಕಸ್ಟಮೈಸ್ ಮಾಡ್ಕೊಂಡಿರೋದು, ಕ್ರಿಶ್ಚಿಯನ್ ಡಿಯೋರ್ ಕಂಪನಿ ಏನಿದೆ ಅದು ಕೇವಲ ಎಕ್ಸ್ಪೆನ್ಸಿವ್ ಆಗಿರುವಂತಹ ಬ್ಯಾಗ್ಸ್ ಅನ್ನ ಮಾತ್ರ ಮಾಡುತ್ತೆ. ಯಾಕೆ ಎಕ್ಸ್ಪೆನ್ಸಿವ್ ಅಂತಂದ್ರೆ, ಪ್ರಾಣಿಗಳ ಚರ್ಮವನ್ನ ಅಂದ್ರೆ ಪ್ಯೂರ್ ಲೆದರ್ ಅನ್ನ ಬಳಸಿ ಅವರು ಬ್ಯಾಗ್ ಅನ್ನ ಮಾಡ್ತಾರೆ. ಹಾಗಾಗಿ ಅವರ ಕ್ವಾಲಿಟಿ ತುಂಬಾ ಪ್ರೀಮಿಯಂ ಇರುತ್ತೆ. ಕಸ್ಟಮೈಸೇಷನ್ ಅನ್ನ ಕೊಡ್ತಾರೆ. ಜಯಾ ಅನ್ನೋ ಹೆಸರನ್ನ ಅವರು ಹೇಳಿ ಬರ್ಸ್ಕೊಂಡಿರೋದು ಬ್ಯಾಗ್ ಮೇಲೆ. ಸೊ ಇಂಥ ಒಂದು ಪ್ರೆಸ್ಟೀಜಿಯಸ್ ಬ್ರ್ಯಾಂಡ್ ಅಂತ ಇರುತ್ತಲ್ವಾ, ಅವ್ರು ಆಕ್ಚುಲಿ ಕ್ವಾಲಿಟಿಗಿಂತನೂ ಜಾಸ್ತಿ ಪ್ರೆಸ್ಟೀಜ್ ಅನ್ನ ಸೆಲ್ ಮಾಡ್ತಾ ಇರೋದು. ಅಂದ್ರೆ ಆ ಬ್ಯಾಗ್ ಇದೆ ಅಂತಂದ್ರೆ ಇಟ್ಸ್ ಅ ಬಿಗ್ ಡೀಲ್. ಸೊ ಇಂಥ ಒಂದು ಬ್ರ್ಯಾಂಡ್ ಅನ್ನ ನಾನು ಓನ್ ಮಾಡ್ತಾ ಇರೋದು ಕರೆಕ್ಟ್ ಬ್ಯಾಗು. ನನಗೆ ಆ ತರ ಲಕ್ಸುರಿಯಸ್ ಥಿಂಗ್ಸ್, ಫೈನೆಸ್ಟ್ ಥಿಂಗ್ಸ್ ಅಂತಂದ್ರೆ ತುಂಬಾ ಇಷ್ಟ. ಅದರಲ್ಲಿ ತಪ್ಪು ಸಹ ಇಲ್ಲ. ಆದ್ರೆ ನಾನು ಕಸ್ಟಮೈಸ್ ಮಾಡ್ಕೊಂಡಿರುವಂತಹ ಬ್ಯಾಗ್ ಅಲ್ಲಿ ಎಲ್ಲೂ ಕೂಡ ಲೆದರ್ ಅನ್ನ ಬಳಸಿಲ್ಲ. ನಾನು ಜೀವನದಲ್ಲಿ ಹಿಂದೂ ಕೂಡ ಲೆದರ್ ಅನ್ನ ಬಳಸಿಲ್ಲ. ಹಾಗೆ ಗ್ಯಾರಂಟಿಯನ್ನ ಕೊಡ್ತೀನಿ, ಮುಂದೂ ಕೂಡ ಬಳಸೋದಿಲ್ಲ ಅನ್ನೋದನ್ನ ಕ್ಲೇಮ್ ಮಾಡ್ತಿದ್ದಾರೆ. ಫೇರ್. ಬಟ್ ಕಾಂಟ್ರವರ್ಸಿ ಹುಟ್ಕೊಂಡಿರೋದು ಹೇಗೆ ಅಂತಂದ್ರೆ, ಈ ಕ್ರಿಶ್ಚಿಯನ್ ಡಿಯೋರ್ ಬ್ಯಾಗ್ ಅನ್ನ ಜಯಾ ಕಿಶೋರಿ ಅಂತ ಒಬ್ಬ ಸ್ಪಿರಿಚುವಲ್ ಲೀಡರ್, ಯಾರು ಮಟೀರಿಯಲ್ ಲೈಫ್ಗಿಂತ ಸ್ಪಿರಿಚುಯಾಲಿಟಿಯನ್ನ ಪ್ರೀಚ್ ಮಾಡ್ತಾರೆ. ಹಿಂದೂ ಧರ್ಮದ ಎಸ್ಪೆಷಲಿ ಕೃಷ್ಣನ ಕುರಿತಾಗಿರುವಂತಹ ಹಲವಾರು ಕಥೆಗಳಲ್ಲಿ ಅವರು ಗೋವನ್ನ ಮೆನ್ಷನ್ ಮಾಡಿ, ಗೋವು ಅನ್ನೋದು ಕೇವಲ ಒಂದು ಪ್ರಾಣಿ ಅಲ್ಲ ಅನ್ನೋದನ್ನ ಹೇಳ್ತಾರೆ. ಬಟ್ ಇಲ್ಲಿ ನೋಡಿದ್ರೆ ರಿಯಲ್ ಲೈಫ್ ಅಲ್ಲಿ ಎಂತ ಡಬಲ್ ಸ್ಟ್ಯಾಂಡರ್ಡ್. ಇದು ಕಾಂಟ್ರವರ್ಸಿಯ ಫಸ್ಟ್ ಸ್ಟೇಟ್ಮೆಂಟ್. ಲೆಟ್ಸ್ ಅಂಡರ್ಸ್ಟ್ಯಾಂಡ್, ಒಬ್ಬ ಸ್ಪಿರಿಚುವಲ್ ಸ್ಪೀಕರ್ ಆಗಿ ಇಂಥ ಒಂದು ಬ್ಯಾಗ್ ಅನ್ನ ಓನ್ ಮಾಡುವುದು ಸ್ಪಿರಿಚುಯಾಲಿಟಿಗೆ ವಿರುದ್ಧವೇ. ಜೊತೆಗೆ ನಾನು ಹಿಂದೂ ಕೂಡ ಲೆದರ್ ಅನ್ನ ಬಳಸಿಲ್ಲ. ಈಗ ಕೂಡ ನನ್ನ ಬ್ಯಾಗ್ ಏನಿದೆ ಅದನ್ನ ಬಳಸ್ತಾ ಇಲ್ಲ. ಬಟ್ ಕಂಪನಿಯ ಗ್ಯಾರಂಟಿಯನ್ನ ನಾನು ಕೊಡೋದಿಲ್ಲ, ಮುಂದೂ ಕೂಡ ಬಳಸೋದಿಲ್ಲ ಅನ್ನುವಂಥ ಅವರ ಸ್ಟೇಟ್ಮೆಂಟ್ ಏನಿದೆ. ಜೊತೆಗೆ ಒಂದು ದೇಶದಲ್ಲಿ ಯಾವಾಗ ಈಗ ಸ್ಪಿರಿಚುಯಾಲಿಟಿ ಇರಬಹುದು, ದೇಶ ಇರಬಹುದು, ಧರ್ಮ ಇರಬಹುದು, ಎಸ್ಪೆಷಲಿ ಸನಾತನ ಧರ್ಮದ ಬಹಳಷ್ಟು ವಿಚಾರವನ್ನ, ಡೈಮೆನ್ಷನ್ ಯಾರು ಬಿಸ್ನೆಸ್ ಕೋಶಂಟ್ ಆಗಿ ಬಳಸ್ಕೊಳ್ತಾ ಇರ್ತಾರೆ, ಅಂಥವರನ್ನ, ಅಂಥ ವ್ಯಕ್ತಿತ್ವವನ್ನ ಹೇಗೆ ನೋಡ್ಬೇಕು, ಜೊತೆಗೆ ಏನ್ ಹೇಳ್ತಾ ಇದಾರಲ್ಲ ಎಕ್ಸ್ಪೋಸ್ಡ್ ಅನ್ನುವಂಥದ್ದು, ಅದಕ್ಕೆ ಏನೇನ್ ವ್ಯಾಲಿಡಿಟಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸ್ಪಿರಿಚುಯಾಲಿಟಿ, ವಾಟ್ ಈಸ್ ಸ್ಪಿರಿಚುಯಾಲಿಟಿ? ಬಹಳಷ್ಟು ಜನರಿಗೆ ಬಹಳಷ್ಟು ನರೇಷನ್ ಅನ್ನೋದು ಇದೆ, ಅವ್ರದ್ದೇ ಆಗಿರುವಂತಹ ಇಂಡಿವಿಜುವಲ್ ವರ್ಷನ್ಸ್ ಅನ್ನೋದು ಇದೆ. ಹಾಗೆ ಅವರ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಅವರವರಿಗೆ ಸತ್ಯ ಆಗಿರಬಹುದು ಕೂಡ. ಬಟ್ ನನಗೆ ಜೀವನದ ಈ ಹಂತದಲ್ಲಿ ನಾನು ಬಹಳಷ್ಟು ಸರ್ತಿ ಹೇಳ್ತಾ ಇರ್ತೀನಿ, ನನ್ನ ಸನಾತನ ಕಥನ ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ಹೇಳ್ತೀನಿ, ನಾನು ಈ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಯಾವುದನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋದು ಈ ಕಾಲಘಟ್ಟಕ್ಕೆ ಮಾತ್ರ ರಿಲೆವೆಂಟ್. ಅದು ಮುಂದೆ ಬದಲಾಗಬಹುದು, ಬದಲಾವಣೆಗೆ ಜೀವನ. ಹಾಗಾಗಿಯೇ ಎಟ್ ದಿಸ್ ಪೇಸ್ ಇನ್ ಮೈ ಲೈಫ್, ಸ್ಪಿರಿಚುಯಾಲಿಟಿ ಅಂತಂದ್ರೆ ನನಗೆ ಆತ್ಮ ಹಾಗೂ ಪರಮಾತ್ಮದ ನಡುವೆ ಇರುವಂತಹ ಡಿಸ್ಟೆನ್ಸ್ ಇರುತ್ತಲ್ವಾ, ಅದನ್ನ ಯಾವುದು ಚಿಕ್ಕದು ಮಾಡ್ತಾ 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 ಬರುತ್ತೆ, ಆ ಧರ್ಮದ ದಾರಿಯೇ ಸ್ಪಿರಿಚುಯಾಲಿಟಿ. ಹಾಗಾಗಿ ಯಾರ್ಯಾರೆಲ್ಲ ಇದು ಸ್ಪಿರಿಚುವಲ್ ಅಲ್ಲ, ಹಿಂಗ್ ಮಾಡಿದ್ರು ತಪ್ಪು, ಹಂಗ್ ಮಾಡಿದ್ರು ಸರಿ, ನಾನ್ ಮಾಡೋದು ಮಾತ್ರ ಸ್ಪಿರಿಚುವಲ್, ಈ ರಿಲಿಜಿಯಸ್ ಪೀಪಲ್ ಯಾರಿರ್ತಾರೆ, ರಿಲಿಜಿಯಸ್ ಮೆಥಡ್ಸ್ ಅಂತ ಯಾವ್ದಿರುತ್ತೆ ಅದೆಲ್ಲ ಸುಳ್ಳು.
ನಾನು ಇದ್ಯಾವುದು ಪೂಜೆ ಪುನಸ್ಕಾರ ಒಂದು ಮಾಡಲ್ಲ, ಕಲ್ಲಿಗೆ ಪೂಜೆ ಮಾಡಲ್ಲ, ಅಥವಾ ಕುರಾನ್ ಓದೋದಿಲ್ಲ, ಅಥವಾ ಯೇಸು ಕ್ರಿಸ್ತನನ್ನ ನಂಬೋದಿಲ್ಲ, ಏಥಿಸ್ಟ್ ನಾನು, ಇದೆಲ್ಲದನ್ನ ಹೊರತಾಗಿ ನಾನು ಬದುಕ್ತೀನಿ, ಅದು ಸ್ಪಿರಿಚುವಲ್ ಅಂತ ಹೇಳ್ತಾರೆ ಅಂತಂದ್ರೆ, ಯಾವ ವ್ಯಕ್ತಿ ಯಾವುದನ್ನ ಸ್ಪಿರಿಚುವಲ್ ಅಲ್ಲ ಅಂತ ಹೇಳ್ತಾರೆ ಆ ವ್ಯಕ್ತಿ ಸ್ಪಿರಿಚುವಲ್ ಅಲ್ಲ. ಅಂದ್ರೆ ಈ ಬ್ರಹ್ಮಾಂಡದಲ್ಲಿ ಇರುವಂತಹ ಪ್ರತಿಯೊಂದು ವಿಚಾರ ಸ್ಪಿರಿಚುವಲ್. ಹಾಗೆ ಯಾವುದು ಆತ್ಮ ಹಾಗೂ ಪರಮಾತ್ಮನ ನಡುವಿನ ಡಿಸ್ಟೆನ್ಸ್ ಅನ್ನ ಕಡಿಮೆ ಮಾಡುತ್ತೆ ಅದನ್ನ ಮಾತ್ರ ಧರ್ಮ ಅಂತ ಕರಿತೀವಿ. ಆ ಧರ್ಮವೇ ಅಧ್ಯಾತ್ಮ. ಇದು ನನ್ನ ಅಂಡರ್ಸ್ಟ್ಯಾಂಡಿಂಗ್. ಬಟ್ ಅನ್ಫಾರ್ಚುನೇಟ್ಲಿ ಎಸ್ಪೆಷಲಿ ನಮ್ಮ ದೇಶದ ಜನರ ಮೆಂಟಾಲಿಟಿ ಹೆಂಗಿದೆ ಅಂತಂದ್ರೆ, ಯಾರು ಈ ಸ್ಪಿರಿಚುವಾಲಿಟಿಯನ್ನ ಹೇಳ್ತಾರೆ, ಪ್ರಾಕ್ಟೀಸ್ ಮಾಡ್ತಾರೆ, ಅಂಥವ್ರು ಭಿಕ್ಷುಕರ ತರ ಬದುಕೊಡ್ಬೇಕು. ಅಂದ್ರೆ ಒಂದು ಒಳ್ಳೆ ಬಟ್ಟೆ ಹಾಕೊಳಂಗಿಲ್ಲ, ಅವ್ರ ಹತ್ರ ಒಂದು ಮನೆ ಇರಬಾರ್ದು, ತಿನ್ನ ಗತಿ ಇರಬಾರ್ದು, ಏನೂ ಇರಬಾರ್ದು. ಆವಾಗ ಮಾತ್ರ ಅವನು ಸಾಧು ಮತ್ತು ಸಂತ, ಆವಾಗ ಅವನನ್ನ ಸನ್ಯಾಸಿ ಅಂತ ಕರಿಬೇಕು, ಆವಾಗ ಅಧ್ಯಾತ್ಮವನ್ನ ಮಾತಾಡಬೇಕು ಅವರು. ದಿಸ್ ಈಸ್ ಸೋ ರಾಂಗ್ ನರೇಷನ್. ಆಧ್ಯಾತ್ಮಕ್ಕೂ ಅವರು ಬದುಕುವಂತಹ ಮಟೀರಿಯಲ್ ಲೈಫ್ಗೂ ನೇರ ಸಂಬಂಧ ಇರಬಾರ್ದು ಅಂತ ಎಕ್ಸ್ಪೆಕ್ಟ್ ಮಾಡೋದೇ ಸ್ಪಿರಿಚುವಾಲಿಟಿ ಅಲ್ಲ. ಸ್ಪಿರಿಚುವಾಲಿಟಿಗೆ ಯಾವಾಗ ಮೀನಿಂಗ್ ಬರುತ್ತೆ ಅಂತಂದ್ರೆ, ನಾನು 3 ಹೊತ್ತಿನ ಊಟ ಇರಬೇಕು, ಹಾಕೊಳ್ಳೋಕೆ ಬಟ್ಟ ಇರಬೇಕು, ತಲೆ ಮೇಲೆ ಒಂದು ಸೂರ್ಯ ಇರಬೇಕು, ಆವಾಗ ಮಾತ್ರ ನಾನು ಆಧ್ಯಾತ್ಮದ ಕುರಿತಾಗಿ ಆಲೋಚನೆ ಮಾಡೋಕೆ ಸಾಧ್ಯ. ಪ್ರತಿಯೊಂದು ಆಧ್ಯಾತ್ಮ ಅಥವಾ ನಮ್ಮ ಮನುಷ್ಯ ಜೀವನದ ಹಂತ ಏನ್ ಬರುತ್ತೆ, ಧರ್ಮ ಅರ್ಥ ಕಾಮ ಮೋಕ್ಷ, ಇದರಲ್ಲಿ ಅರ್ಥ ಅನ್ನೋದು ಏನಿದೆ ಅಲ್ವಾ, ದಟ್ ಈಸ್ ಇಂಪಾರ್ಟೆಂಟ್ ಫಾರ್ ಮೋಕ್ಷ. ಹಾಗಾಗಿ ಯಾರೆಲ್ಲ ಈ ಆಧ್ಯಾತ್ಮ ಹೇಳೋರು, ಮೋಟಿವೇಶನ್ ಬಗ್ಗೆ ಮಾತಾಡೋರು, ಸನಾತನ ಧರ್ಮದ ಬಗ್ಗೆ ಮಾತಾಡೋರು, ಅಥವಾ ಯಾವುದೇ ರಿಲಿಜಿಯಸ್ ಪ್ರಾಕ್ಟೀಸಸ್ ಬಗ್ಗೆ ತುಂಬಾ ಸ್ಟ್ರಾಂಗ್ ಇರುವಂತಹ ಸ್ಟ್ಯಾಂಡ್ ಅನ್ನ ತಗೊಳ್ತಾರೆ, ಅವರೆಲ್ಲರೂ ಡೋಂಗಿಗಳು ಅಂತ ಎಲ್ಲರನ್ನ ಹೋಲ್ಸೇಲ್ ಸೇರಿಸ್ಬಿಟ್ಟು ಅದಕ್ಕೆ ಜಡ್ಜ್ಮೆಂಟ್ ಕೊಡ್ತಾರಲ್ಲ, ದಟ್ ಈಸ್ ನಾಟ್ ರೈಟ್. ಅಂಥವರಿದ್ದಾರೆ. ಅಂಥವರು ಆ ಧಾರ್ಮಿಕತೆಯನ್ನ ಇಟ್ಕೊಂಡು ಅವರ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡಿರ್ತಾರೆ. ಅಂಥವರನ್ನ ಸಪರೇಟ್ ಮಾಡಿ ಮಾತಾಡ್ಬೇಕೇ ವಿನಃ ಸ್ಪಿರಿಚುವಾಲಿಟಿ ಅಂತಂದ್ರೆ ಇದು ಇಷ್ಟೇ ಅಂತ ಹೇಳೋದು ತಪ್ಪು. ಆದ್ರೆ ಒಬ್ಬ ವ್ಯಕ್ತಿ ಸ್ಪಿರಿಚುವಲ್ ಇದ್ದು ಮಟೀರಿಯಲ್ ಲೈಫ್ ಅನ್ನ ಎಂಜಾಯ್ ಮಾಡೋದು ಹೇಗೆ ಅನ್ನೋದು ಕೂಡ ಪ್ರಶ್ನೆ. ನನ್ನ ಪ್ರಕಾರ ನನ್ನ ಹತ್ರ ಏನು ಇರಬಾರ್ದು ಅಂತ ಅಲ್ಲ. ಇಟ್ಸ್ ಲೈಕ್ ಐ ಶುಡ್ ನಾಟ್ ಓನ್ ಎನಿಥಿಂಗ್, ನಥಿಂಗ್ ಶುಡ್ ಓನ್ ಮೀ. ಅಂದ್ರೆ ನನ್ನ ಹತ್ರ ಏನೋ ಒಂದು 5-6 ಸೈಟ್ ಇದೆ, ಐ ಆಮ್ ಓಕೆ. ಅದಿಲ್ಲ, ಸ್ಟಿಲ್ ಐ ಆಮ್ ಓಕೆ. ಈಗ ಎರಡೂ ಮೈಂಡ್ ಸೆಟ್ ಇದೆ ಅಲ್ಲ, ಇದ್ದಾಗ ಇಲ್ಲದ್ದೇ ಇದ್ದಾಗ, ನಂದು ಎರಡೂ ಕೂಡ ಬ್ಲಿಸ್ಫುಲ್ ಇತ್ತು ಅಂತಂದ್ರೆ ದಾಟ್ ಈಸ್ ಸ್ಪಿರಿಚುವಾಲಿಟಿ, ದಾಟ್ ಈಸ್ ಸ್ಪಿರಿಚುವಲ್ ಗ್ರೋತ್. ಇದು ಸ್ಪಿರಿಚುವಾಲಿಟಿಯ ನರೇಷನ್. ಈಗ ಜಯಾ ಕಿಶೋರಿ ಅವರ ಕ್ರಿಶ್ಚಿಯನ್ ಡಿಯೋರ್ ಬ್ಯಾಗ್ಗೆ ಸಂಬಂಧಪಟ್ಟ ಹಾಗೆ ಕಾಂಟ್ರವರ್ಸಿ ಅನ್ನೋದು ಏನಿದೆ, ಹಾಗೆ ಅವರ ಕೆಲವೊಂದಷ್ಟು ಪಾಡ್ಕಾಸ್ಟ್ ನಲ್ಲಿ ಅವರೇ ಖುದ್ದಾಗಿ ಹೇಳ್ಕೊಂಡಿರುವಂತಹ ಸ್ಟೇಟ್ಮೆಂಟ್ ಗಳನ್ನ ಕೂಡ ಗಮನಿಸ್ತಾ ಹೋಗೋಣ. ಇದು ನನ್ನ 2ನೇ ಪರ್ಸ್ಪೆಕ್ಟಿವ್. ಅವರು ಎಲ್ಲೂ ಕೂಡ ಅವರ ಯಾವುದೇ ಭಜನೆ, ಕೀರ್ತನೆ, ಹರಿಕತೆ ಯಾವುದೇ ವಿಚಾರದಲ್ಲಿ ಅವರು ಮಟೀರಿಯಲ್ ಲೈಫ್ ಅನ್ನ ಬಿಟ್ಟು ಸನ್ಯಾಸಿ ಆಗಿ ವೈರಾಗ್ಯವನ್ನ ತಳಿರಿ ಅಂತ ಅವ್ರು ಯಾವತ್ತೂ ಹೇಳಿಲ್ಲ. ನಾನು ಯಾವ್ಯಾವ್ದನ್ನ ನೋಡಿದೀನಿ, ನಾನು ಕುತ್ಕೊಂಡು ಅವ್ರನ್ನ ಹುಡುಕಿ ತೆಗೆದು ಎಲ್ಲ ನೋಡುವಂತಹ ವ್ಯಕ್ತಿ ಅಲ್ಲ. ಬಟ್ ಆಕೆಯ ವಿಚಾರಧಾರೆ ಅನ್ನೋದಿರಬಹುದು, ಅದನ್ನ ಹೇಗೆ ಪ್ರಸ್ತುತ ಪಡಿಸ್ತಾರಲ್ಲ, ನನಗೆ ಇಷ್ಟ ಆಗತ್ತೆ. ಯಾವ್ಯಾವ ಕ್ಲಿಪ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಪಾಪ್ ಆಗತ್ತೆ, ಅದನ್ನ ಕೇಳಿಸ್ಕೊಂಡಾಗೆಲ್ಲ ಒಂದು ಫೀಲ್ ಗುಡ್ ವೈಬ್ ಇರುತ್ತೆ. ಆದ್ರೆ ನನಗೆ ಅವ್ರ ಮೇಲೆ ಯಾವುದೇ ಆಗಿರುವಂತಹ ಫ್ಯಾನ್ ಫಾಲೋವಿಂಗ್ ಫೀಲಿಂಗ್ ಇಲ್ಲ, ಅಥವಾ ಇವ್ರು ಏನ್ ಮಾತಾಡ್ತಿದ್ದಾರೆ ಅನ್ನುವಂತಹ ಒಂದ್ ರೀತಿ ಅಸಡ್ಡೆ ಇರತ್ತಲ್ವಾ, ಆ 2 ಹಂತಕ್ಕೆ ನಾನು ಸೇರಿದವಳಲ್ಲ. ಕಾಣಿಸಿದ್ರ ಕೇಳಿಸ್ಕೊತೀನಿ, ಕಾಣಿಸ್ಲಿಲ್ವಾ ಇಟ್ಸ್ ಓಕೆ. ಸೊ ಇವರ ಈ ಸ್ಟೇಟ್ಮೆಂಟ್ ಗಳನ್ನ ನೋಡಿದಾಗ ಎಲ್ಲೂ ಕೂಡ ಅವ್ರು ಹೇಳಿಲ್ಲ ನೀವು ಎಲ್ಲದನ್ನ ಬಿಟ್ಟು ಸ್ಪಿರಿಚುವಾಲಿಟಿಗೆ ಬನ್ನಿ ಅಥವಾ ಹೋಗಿ ಅಂತ. ಅವರು ಖುದ್ದಾಗಿ ಹೇಳ್ಕೊಳ್ತಾರೆ, ನಾನು ಕೂಡ ದುಡ್ಡು ಮಾಡ್ತೀನಿ, ನನಗೆ ಇದು ಒಂದು ಪ್ರೊಫೆಷನ್, ಅಂದ್ರೆ ನಾನು ಇಷ್ಟಪಟ್ಟು ಮಾಡ್ತಾ ಇರುವಂತಹ ಪ್ರೊಫೆಷನ್. ನನಗೆ ಈ ಭಜನೆಯನ್ನ, ಕೀರ್ತನೆಯನ್ನ, ಹರಿಕತೆಯನ್ನ ಹೇಳುವಾಗ ನನಗೆ ತುಂಬಾ ಖುಷಿ ಸಿಗುತ್ತೆ, ಹಾಗಾಗಿಯೇ ನಾನು ಇದನ್ನ ನನ್ನ ಪ್ರೊಫೆಷನ್ ಮಾಡ್ಕೊಂಡಿರೋದು ಅನ್ನೋದನ್ನ ಹೇಳ್ತಾರೆ, ವಿಚ್ ಈಸ್ ಗುಡ್. ಜೊತೆಗೆ ಅವರಿಗೆ ಆ ಪ್ರತಿಯೊಂದು ಇವೆಂಟ್ಗೆ ಏನನ್ನ ಚಾರ್ಜ್ ಮಾಡ್ತಾರಲ್ವಾ, ಅದರ ಕುರಿತಾಗಿ ಕೂಡ ಕಾಂಟ್ರವರ್ಸಿ ಇದೆ. ಸೊ ಈ ಕಾಂಟ್ರವರ್ಷಿಯಲ್ ನ್ಯೂಸ್ ಅಲ್ಲಿ ಬಂದಿದ್ದೇನಪ್ಪ ಅಂತಂದ್ರೆ, ಒಂದು ಇವೆಂಟ್ಗೆ 10 ಲಕ್ಷ ರೂಪಾಯಿಯನ್ನ ಚಾರ್ಜ್ ಮಾಡ್ತಾರೆ ಅವರು. ಅಯ್ಯೋ, ಏನು ಸೆಲೆಬ್ರಿಟಿನ ಅವರು, ಬಾಲಿವುಡ್ ಹೀರೋಯಿನ್ ಅಂತ ಕೇಳೋರಿದ್ದಾರೆ. ಜಯಾ ಕಿಶೋರಿ ಈ 10 ಲಕ್ಷವನ್ನ ಚಾರ್ಜ್ ಮಾಡ್ತಿದ್ದಾರೆ ಅನ್ನೋದು ಏನಿದೆ ಅಲ್ಲ, ಅದು ಅವರು ಕೇವಲ ಒಂದು ಇವೆಂಟ್ಗೆ ಚಾರ್ಜ್ ಮಾಡೋದಲ್ಲ, ಆ ಇವೆಂಟ್ಗೆ ಅವರು ಯೋಗ್ಯತೆಯನ್ನ ಪಡ್ಕೊಂಡಿದಾರಲ್ಲ, ಆ ಅಷ್ಟೂ ವರ್ಷಗಳ ಸಮಯವನ್ನ,
ಆ ಯೋಗ್ಯತೆಯನ್ನ ಪಡ್ಕೊಳ್ಳೋಕೆ ಅವರ ಜ್ಞಾನ ಅನ್ನೋದು ಏನಿದೆ, ಅದನ್ನ ಯಾವ ರೀತಿ ಕಮ್ಯುನಿಕೇಟ್ ಮಾಡೋದಿದೆ, ಅವರ ಟ್ಯಾಲೆಂಟ್, ಅದು ಎಲ್ಲದಕ್ಕೂ ಆ ಎಲ್ಲಾ ಸಮಯಕ್ಕೆ ಸೇರಿ ಅವರು ಚಾರ್ಜ್ ಮಾಡುವಂತಹ ಹಣ. ಒಂದ್ ಕೆಲ್ಸನ ನಾನು 10 ವರ್ಷ ಇದನ್ನ ಹೆಂಗ್ ಈಸಿಯಾಗಿ ಮಾಡಬಹುದು ಅನ್ನೋದನ್ನ ಕಲಿತೀನಿ ಅಂತಂದ್ರೆ, ನಾನ್ ನೆಕ್ಸ್ಟ್ ಆ ವರ್ಕ್ ಅನ್ನ ಯಾರಿಗೂ ಡೆಲಿವರ್ ಮಾಡ್ತೀನಿ ಅಂತಂದ್ರೆ, ಬಿಕಾಸ್ ನನಗೆ ಈಸಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಅವ್ರು ಹೇಳೋ ಬೆಲೆಗೆ ಒಪ್ಪಿಕೊಳ್ಳೋದಿಲ್ಲ. ನಾನು ಅದನ್ನ ಹೇಗೆ ಈಸಿ ಮಾಡಬೇಕು ಅಂತ ಇಷ್ಟು ವರ್ಷಗಳ ಕಾಲ ಕಲ್ತಿದ್ದೀನಲ್ಲ, ಆ ಸಮಯವನ್ನು ಸೇರಿಸಿದ ಹಾಗೆ ಚಾರ್ಜ್ ಮಾಡ್ತೀನಿ ನಾನು. ಅಂಡ್ ದಟ್ಸ್ ವಾಟ್ ಶಿ ಇಸ್ ಡೂಯಿಂಗ್. ಹಾಗಾಗಿ ಅವ್ರು ಅಷ್ಟು ಚಾರ್ಜ್ ಮಾಡ್ತಾರೆ, ಇಷ್ಟು ಚಾರ್ಜ್ ಮಾಡ್ತಾರೆ. ಶಿ ಹ್ಯಾಸ್ ಮೇಡ್ ಹರ್ ಸೆಲ್ಫ್ ವರ್ತ್ ದಟ್ ಅಮೌಂಟ್. ಕರೆಕ್ಟಾ? ನೆಕ್ಸ್ಟ್, ಒಂದು ಸ್ಪಿರಿಚುವಲ್ ಟಾಕರ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ದೊಡ್ಡ ಫ್ಯಾನ್ ಫಾಲೋವಿಂಗ್, ಅಂತ ದೊಡ್ಡ ಫ್ಯಾನ್ ಫಾಲೋವಿಂಗ್ ಇರುವಾಗ ನಿಮ್ಮ ಹತ್ರ ಒಂದು ಇನ್ಫ್ಲೂಯೆನ್ಸ್ ಮಾಡುವಂತಹ ಪವರ್ ಇರುತ್ತೆ. ಅಂದ್ರೆ ನೀವೇನ್ ಹಾಕೋತೀರಾ, ನೀವೇನ್ ನೋಡ್ತೀರಾ, ನಿಮ್ಗೇನ್ ಇಷ್ಟ, ನಿಮ್ಗೇನ್ ಇಷ್ಟ ಇಲ್ಲ, ಇದನ್ನ ಕೇಳಿಸ್ಕೊಳ್ಳೋಕೆ ಜನರಿಗೆ ಇಷ್ಟ ಇರುವಾಗ ನಿಮ್ಮದೊಂದು ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿ ಇರುವಂತಹ ಸಂದರ್ಭದಲ್ಲಿ ನನಗೆ ಶೋಕಿ ಇರೋದು ತಪ್ಪೇ ಅಲ್ಲ. ಬಟ್ ಆ ಶೋಕಿ ಅನ್ನೋದನ್ನ ಫುಲ್ಫಿಲ್ ಮಾಡುವಾಗ ನನ್ನಿಂದ ಏನಾದ್ರೂ ರಾಂಗ್ ಮೆಸೇಜ್ ಹೋಗಬಹುದಾ? ನಾನು ಬೇರೆಯವ್ರ ಕಣ್ಣಿಗೆ ತಪ್ಪಾಗಿ ಕಾಣಿಸ್ತೀನ, ಸರಿಯಾಗಿ ಕಾಣಿಸ್ತೀನ, ದಟ್ ಈಸ್ ಸೆಕೆಂಡರಿ. ಬಟ್ ಒಂದು ಕಾನ್ಶಿಯಸ್ ಅಂತ ಒಳಗಡೆ ಇರುತ್ತೆ. ಆ ಆತ್ಮ ಸಾಕ್ಷಿ ಅನ್ನೋದು ಯಾವತ್ತಾದ್ರೂ ಇದನ್ನ ಮಾಡಬಾರ್ದಿತ್ತು ಅಂತ ಅನಿಸ್ಬಹುದಾ ಅನ್ನೋದಿದೆ ಅಲ್ವಾ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂತಂದ್ರೆ, ನಾನು ಇದನ್ನ ನನ್ನ ಎಕ್ಸಾಂಪಲ್ ಮೂಲಕ ಹೇಳೋಕೆ ಪ್ರಯತ್ನ ಪಡ್ತೀನಿ. ಸೊ ಇವಾಗ ಅವ್ರು ಏನ್ ಎಕ್ಸ್ಪೆನ್ಸಿವ್ ಥಿಂಗ್ಸ್ ಅನ್ನ ಯೂಸ್ ಮಾಡ್ತಿದ್ದಾರೆ, ಅವ್ರು ಯಾವ ಗಾಡಿಯಲ್ಲಿ ಇಳಿತಾರೆ, ಮರ್ಸಿಡೀಸ್, ಅದನ್ನ ಆ ಸೀಟ್ ಕವರಿಂಗ್ ಅನ್ನೋದು ಏನಿದೆ ಅಲ್ವಾ, ನೇಪಾಲ್ ಲೆದರ್ ಅಂತ ಹೇಳ್ತಾರೆ. ಅಂದ್ರೆ ಈ ಪ್ರಾಣಿಗಳಿರ್ತಾವಲ್ಲ, ಅವುಗಳ ಬೇಬಿ, ಅಂದ್ರೆ ಗೋಮಾತೆಯ ಮಗು ಅಥವಾ ಒಂದು ಕರಡಿಯ ಮಗು ಅಥವಾ ಒಂದು ಹಂದಿಯ ಮಗು, ಅಂದ್ರೆ ಎಲ್ಲ ಪುಟಾಣಿಗಳು ಯಾರಿರ್ತವೆ ಪ್ರಾಣಿಗಳು, ಆ ಪ್ರಾಣಿಗಳ ಚಿಕ್ಕ ಮರಿಯ ಚರ್ಮವನ್ನ ಸುಲಿದು ಮಾಡುವಂತಹ ಪ್ರಾಡಕ್ಟ್ಸ್ಗೆ ನೇಪಾಲ್ ಲೆದರ್ ಅಂತ ಕರೀತಾರೆ. ವೆರಿ ಎಕ್ಸ್ಪೆನ್ಸಿವ್. ಇಂಥ ಒಂದು ನೇಪಾಲ್ ಲೆದರ್ನ ಮರ್ಸಿಡಿಸ್ ಕಾರ್ನಲ್ಲಿ ಓಡಾಡುವಂತಹ ಜಯಾ ಕಿಶೋರಿ ಅವರಿಗೆ ಅದ್ರ ಬಗ್ಗೆ ನಾಲೆಜ್ ಇದೆಯಾ ಇಲ್ವಾ ಅನ್ನೋದು ಸೆಕೆಂಡರಿ. ಆದ್ರೆ ಅವರ ಡೈರೆಕ್ಟ್ ಇಂಟೆನ್ಷನ್ ಈ ಚರ್ಮದ ಮೇಲೆ ನಾನು ಕುತ್ಕೊಳ್ಬೇಕು ಅನ್ನುವಂಥದ್ದಿರ್ಲಿಕ್ಕಿಲ್ಲ. ಆದ್ರೆ ಈ ಗಾಡಿಯನ್ನ ತಗೊಳ್ಳುವಾಗ ಅಥವಾ ಪ್ರತಿಯೊಂದು ವಿಚಾರದಲ್ಲಿ ಇದು ಯಾವ್ದ್ರಿಂದ ಮಾಡಿದ್ದಾರೆ, ಅಯ್ಯೋ ನಾನು ಒಮೆಗಾ 3 ತಗೊಂಡ್ಬಿಟ್ಟೆ ಅಂತಂದ್ರೆ ಫಿಶ್ ತಿಂದಂಗೆ, ಇಂಥದ್ದು ತೀರಾ ಕ್ಯಾಲ್ಕುಲೇಷನ್ ಅನ್ನ ನಾನು ಹೇಳ್ತಾ ಇಲ್ಲ. ಬಟ್ ಬ್ಯಾಗ್ ಅನ್ನೋದಿದೆ ಅಲ್ವಾ, ಅಥವಾ ನಿಮ್ಮ ಫೋನ್ನ ಒಂದು ಕವರೇ ಅನ್ಕೋಣ, ಇದೆಲ್ಲವೂ ಕೂಡ ವೆರಿ ಇಂಡಿವಿಜುವಲ್ ಚಾಯ್ಸ್. ನಾನು ಇದನ್ನ ತಗೋಬಹುದು, ತಗೋದೇನೆ ಇರಬಹುದು, ಕಂಪ್ಲೀಟ್ ನನ್ನ ಹತ್ರ ಇರುತ್ತೆ. ಗಾಡಿ ಅನ್ನೋದು ಓಡಾಡಕ್ ಇಂಪಾರ್ಟೆಂಟು. ನಾನು ಒಂದು ವೆರಿ ಪ್ರಾಮಿನೆಂಟ್ ಪಬ್ಲಿಕ್ ಫಿಗರ್ ಆಗಿರುವಾಗ ನನ್ನ ಆ ಸ್ಟೇಟಸ್ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ ಅನ್ನೋದು ಕೂಡ ಅರ್ಥ ಮಾಡ್ಕೊಳ್ಳೋಣ. ಆದ್ರೆ ಬ್ಯಾಗ್ ಇದೆ, ಯಾವ ಬ್ಯಾಗ್ ಚರ್ಮದ ಮೂಲಕವೇ ಬ್ಯಾಗ್ ಅನ್ನ ರೆಡಿ ಮಾಡುತ್ತೆ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಅಂಥದ್ದನ್ನ ನಾನು ತಗೊಳ್ಳುವಾಗ ನನ್ನ ಹತ್ರ ಆಪ್ಷನ್ ಇರ್ತಿತ್ತಾ ಇಲ್ವಾ? ಇವಾಗ ನಾವ್ ಅನ್ಕೋಬಹುದಾಯ್ತಾ, ಯಾವಾಗ ನಾವು ಮಿಡ್ಲ್ ಕ್ಲಾಸ್ ಇರ್ತೀವಿ, ನಾನು ಅಂಬಾನಿ ಅಷ್ಟು ರಿಚ್ ಆದೆ, ಅಷ್ಟು ದುಡ್ಡು ನನ್ನ ಹತ್ರ ಬಂದ್ರೆ ಹಿಂಗೆಲ್ಲ ವೇಸ್ಟ್ ಮಾಡೋದಿಲ್ಲ, ಬ್ಯಾಗ್ಗೆ, ಚಪ್ಪಲ್ಗೆ, ಮತ್ತೊಂದಕ್ಕೆ ಮರದೊಂದಕ್ಕೆ ಅಂತ ವೇಸ್ಟ್ ಮಾಡೋದಿಲ್ಲ, ನಾನು ಅದನ್ನ ತುಂಬಾ ನೀಟಾಗಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಈ ಒಂದು ಹಂತದಲ್ಲಿ ನಾವೆಲ್ಲರೂ ಕೂಡ ಮಾತಾಡ್ಕೊಳ್ಬಹುದು. ಆದ್ರೆ ಅಷ್ಟು ದುಡ್ಡು ಬಂದಾಗ ಏನ್ ಮಾಡಬಹುದು ನಾವು ಅನ್ನೋದು ಕೂಡ ನಮಗೆ ಐಡಿಯಾ ಇರೋದಿಲ್ಲ. ಹಾಗಾಗಿ ಅವ್ರು ಈ ರೀತಿ ಮಾಡ್ತಾ ಇರೋದು ಸರಿಯಲ್ಲ, ಅವ್ರು ಖರ್ಚು ಮಾಡೋದು ತಪ್ಪು ಅಂತ ನಾವು ಅನಲೈಸ್ ಮಾಡೋಕ್ ಆಗೋದಿಲ್ಲ. ಆದ್ರೆ ನನ್ನ ಹತ್ರ ಒಂದು ಹ್ಯೂಜ್ ಅಮೌಂಟ್ ಮನಿ ಬರುತ್ತೆ, ಓಕೆ, ನನಗೆ ಬ್ಯಾಗ್ ತಗೋಬೇಕು, ಫೋನ್ ತಗೋಬೇಕು, ಫೈನೆಸ್ಟ್ ಥಿಂಗ್ಸ್ ಇನ್ ದ ವರ್ಲ್ಡ್, ನಂಗೆ ಅದನ್ನ ತಗೋಬೇಕು, ಖುಷಿ ಆಗುತ್ತೆ ನನಗೆ ಅಂತ ನಾನು ಅದನ್ನ ತಗೊಳ್ಳುವಾಗ ಒಂದನ್ನ ಆಲೋಚನೆ ಮಾಡಬಹುದು. ನನ್ನ ದೇಶಕ್ಕೆ ಸೇರಿರುವಂತಹ, ನನ್ನ ದೇಶದ ಸಾಫ್ಟ್ ಪವರ್ ಆಗಿರುವಂತಹ ಒಂದು ವಸ್ತುವನ್ನ ತೆಗೆದುಕೊಂಡು ನಾನು ಅದನ್ನ ನನ್ನ ಫಾಲೋವರ್ಸ್ ಯಾರಿರ್ತಾರೆ ಅವರ ಎದುರುಗಡೆ ತೋರಿಸ್ಕೊಂಡೆ ಅಂತಂದ್ರೆ, ಮೇಕ್ ಇನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಇದೆ ಅಲ್ವಾ, ಐ ಆಮ್ ಇಂಡೈರೆಕ್ಟ್ಲಿ ಸಪೋರ್ಟಿಂಗ್ ದಟ್ ಕಾನ್ಸೆಪ್ಟ್. ಅಂದ್ರೆ ನನ್ನ ದೇಶದ ಯಾವುದೋ ಒಂದು ಕಂಪನಿ ಈ ಕ್ರಿಶ್ಚಿಯನ್ ಡಿಯೋರು ಸೇರಿದ ಹಾಗೆ ಯಾವೆಲ್ಲ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ಕೊಂಡಿದೆ ಜಸ್ಟ್ ಬಿಕಾಸ್ ಪ್ರೆಸ್ಟೀಜ್ ಅನ್ನೋ ಕಾರಣಕ್ಕೋಸ್ಕರ, ಅಂಥ ಬ್ರ್ಯಾಂಡ್ಗಳ ಎದುರು ಕಾಂಪೀಟ್ ಮಾಡುವ ರೀತಿಯಲ್ಲಿ ಆ ಒಂದು ಕಂಪನಿ ಕೂಡ ಸ್ಟ್ಯಾಂಡ್ ಔಟ್ ಆಗಬಹುದು. ದಟ್ ಈಸ್ ಕಾಲ್ಡ್ ಸಾಫ್ಟ್ ಪವರ್. ಇಟ್ಸ್ ನಾಟ್ ಅಬೌಟ್ ದ ಬ್ಯಾಗ್, ದಟ್ ಈಸ್ ದ ಸಾಫ್ಟ್ ಪವರ್. ಇದನ್ನ ಬಹುಶಃ ನಾನು ಜಯಾ ಕಿಶೋರಿ ಅವರ ಜಾಗದಲ್ಲಿ ಇದ್ದಿದ್ರೆ ಆಲೋಚನೆ ಮಾಡ್ತಿದ್ದೆ. ನೆಕ್ಸ್ಟ್, ಒಂದು ಕಂಪನಿ ಯಾವಾಗ ಅದರ ಕ್ವಾಲಿಟಿ ಮೇಲೆ, ಅದರ ಪ್ರೆಸ್ಟೀಜ್ ಮೇಲೆ
ಸಾಫ್ಟ್ ಪವರ್ ಆಗಿ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದೆ. ಆ ಬ್ಯಾಗ್ ಅನ್ನ ತಗೊಳ್ಳೋದು ಶ್ರೀಮಂತರು ಮಾತ್ರ, ದೇ ಆರ್ ಕ್ಲಾಸ್ ಪೀಪಲ್ ಅನ್ನೋದನ್ನ ಅದು ರಿಜಿಸ್ಟರ್ ಮಾಡಿರುವಾಗ ಅಂಥ ಕಂಪನಿಗೆ ಪ್ರಮೋಷನ್ ಕೊಡುವಂತಹ ಅವಶ್ಯಕತೆ ಇತ್ತ? ಅಂದ್ರೆ ಇವಾಗ ಒಬ್ಬ ಬಾಲಿವುಡ್ ಸೆಲೆಬ್ರಿಟಿಗೂ ಜಯಾ ಕಿಶೋರಿ ಅಂತವ ವ್ಯಾಲ್ಯೂ ಆಡೆಡ್ ಆಗಿರುವಂತಹ ಕಾಂಟೆಂಟ್ ಅನ್ನ ಯಾರು ಕ್ರಿಯೇಟ್ ಮಾಡ್ತಾರೆ, ಏನ್ ಡಿಫ್ರೆನ್ಸ್ ಬಂತು? ರೈಟ್. ಇನ್ನೊಂದು ಥರ್ಡ್ ಆಂಗಲ್. ಈ ಆಂಗಲ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಈಗ ನಾವು ಪ್ರತಿಯೊಂದು ವಿಚಾರವನ್ನ, ಕಾಂಟ್ರವರ್ಸಿಯನ್ನ ರೈಟ್ ರಾಂಗ್ ಇಂಥ ಕ್ಲಿಯರ್ ಕಟ್ ಅಲ್ಲಿ ಲೆಫ್ಟ್ ರೈಟ್ಗೆ ಮಾಡೋಕ್ಕಾಗಲ್ಲ. ಕೆಲವೊಂದಷ್ಟು ಗ್ರೇ ಏರಿಯಾಸ್ ಅಂತ ಇರುತ್ತೆ. ಬಟ್ ನಮ್ಮ ಸ್ಟ್ಯಾಂಡ್ ಇರುತ್ತಲ್ವಾ, ಅದು ಕ್ಲಿಯರ್ ಆಗಿರ್ಬೇಕು. ಬಟ್ ಆ ಸಿಚುವೇಶನ್ ಅನ್ನೋದು ಅಥವಾ ವಿಚಾರ ಅನ್ನುವಂಥದ್ದು ಪೂರ್ತಿ ಬ್ಲ್ಯಾಕ್ ಆಗಿರೋದಿಲ್ಲ, ಪೂರ್ತಿ ವೈಟ್ ಆಗಿರೋದಿಲ್ಲ, ಗ್ರೇ ಏರಿಯಾದಲ್ಲಿ ಇರುತ್ತೆ. ಹಾಗಾಗಿ ಆ ಗ್ರೇ ಏರಿಯಾದಲ್ಲಿ ನಾವು ಏನನ್ನ ಹುಡುಕಿ ತೆಗೆದಬಹುದು, ಸೋ ದ್ಯಾಟ್ ವಿ ಸ್ಟ್ಯಾಂಡ್ ಐದರ್ ಇನ್ ಬ್ಲ್ಯಾಕ್ ಆರ್ ವೈಟ್ ಏರಿಯಾ. ದಟ್ ಈಸ್ ದ ಇಂಟೆನ್ಷನ್. ಡಿಸಿಷನ್ ಯಾವತ್ತು ಕ್ಲಾರಿಟಿಯಲ್ಲಿ ಇರಬೇಕು. ಬಟ್ ಆ ಪಾಯಿಂಟ್ಸ್ ಅನ್ನ ಹುಡುಕುವಾಗ ಇಷ್ಟೇ ಇದೆ, ನೋ, ಯು ಹ್ಯಾವ್ ಟು ಗಿವ್ ಮಲ್ಟಿ ಪರ್ಸ್ಪೆಕ್ಟಿವ್ ಲೆವೆಲ್ಸ್. ಸೊ ಈ ಥರ್ಡ್ ಪರ್ಸ್ಪೆಕ್ಟಿವ್ ಏನು ಅಂತಂದ್ರೆ, ಜಯಾ ಕಿಶೋರಿ ಅವರು ತಾವೇನ್ ಹೇಳ್ತಾರೆ ಅದನ್ನ ಪ್ರಾಕ್ಟೀಸ್ ಮಾಡೋದಲ್ಲ. ಜನರಿಗೆ ಎಲ್ರಿಗೂ ಹೇಳ್ತಾರೆ ನೀವು ವಿದ್ಯೆ ಹಿಂದೋಗಿ ಲಕ್ಷ್ಮಿ ತನ್ನಿಂದ ತಾನೇ ಬರ್ತಾಳೆ ಅಂತ ಹೇಳ್ತಾರೆ. ಇವ್ರು ನೋಡಿದ್ರೆ ಗೋಮಾತೆ ಗೋಮಾತೆ ಅಂತ ಕರೀತಾರೆ, ಬರೇ ಪ್ರಾಣಿ ಅಲ್ಲ ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ನನ್ ಬ್ಯಾಗ್ ಮಾತ್ರ ಲೆದರ್ದಲ್ಲ, ಬಾಕಿಯವ್ರು ಬೇಕಾದ್ರೆ ಲೆದರ್ ಅಲ್ಲಿ ತಗೊಳ್ಳಿ, ನಂಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಜೊತೆಗೆ ಇವರು ಈ ಲಲ್ಲನ್ ಟಾಪ್ಗೆ ಕೊಟ್ಟಿರುವಂತಹ ಒಂದು ಇಂಟರ್ವ್ಯೂದಲ್ಲಿ ಯಾವುದೋ ಒಂದು ಕ್ವೆಶ್ಚನ್ ಅನ್ನ ಜರ್ನಲಿಸ್ಟ್ ತುಂಬಾ ಸ್ಟ್ರಾಂಗ್ ಆಗಿ ಕೇಳಿದಾಗ, ನಾನು ಏನ್ ಹೇಳ್ತೀನೋ ಎಲ್ಲದನ್ನ ನಂಬಬೇಡಿ, ನೀವೇ ರಿಸರ್ಚ್ ಮಾಡಿ ಅಂತ ಹೇಳ್ತಾರೆ. ಬಟ್ ಇವರ ಎಕ್ಸಿಸ್ಟೆನ್ಸ್ ಇರೋದೇ ಎಲ್ರಿಗೂ ಪುರಾಣಗಳನ್ನ ವೇದಗಳನ್ನ ಓದುವಂತಹ ಇಂಟ್ರೆಸ್ಟ್ ಇರೋದಿಲ್ಲ. ಯಾರೋ ಒಬ್ರು ಹೇಳಿದ್ರೆ ಕೇಳಿಸ್ಕೊಳ್ಳೋ ಇಂಟ್ರೆಸ್ಟ್ ಇರುತ್ತೆ ಅವರಿಗೆ. ಬಟ್ ಅವರೇ ಸ್ಟಡಿ ಮಾಡಕ್ ಕುತ್ಕೊಂಡ್ರು ಅಂತಂದ್ರೆ 2 ಪೇಜ್ ಆದ್ಮೇಲೆ ಆಗೋದಿಲ್ಲ. ಸೊ ಇಂಥವ್ರನ್ನ ನಾವ್ ಯಾಕೆ ನೋಡ್ತೀವಿ ಅಥವಾ ಕೇಳಿಸ್ಕೊಳ್ತೀವಿ ಅಂತಂದ್ರೆ ಅವರು ನಮಗೆ ಸಿಂಪ್ಲಿಫೈಡ್ ವರ್ಷನ್ ಅಂತ ಹೇಳ್ತಾರೆ, ಅಥವಾ ಇಂಟ್ರೆಸ್ಟಿಂಗ್ ಸ್ಟೋರಿಯ ಮೂಲಕ ನಮಗೆ ರೀಚ್ ಮಾಡಿಸ್ತಾರೆ. ಈ ರೀತಿ ಸ್ಟೋರಿಯನ್ನ ರೀಚ್ ಮಾಡಿ ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನು ಬಾಯಿ ಬಂದಂಗೆ ಮಾತಾಡ್ತೀನಿ, ನಾನು ಕ್ರೆಡಿಬಿಲಿಟಿ ಕೊಡೋದಿಲ್ಲ, ನಿಮ್ ರಿಸರ್ಚ್ ನೀವೇ ಮಾಡ್ಕೊಳ್ಳಿ ಅಂತಂದ್ರೆ ನಾವು ಇವ್ರಿಗೆ ಯಾಕೆ ಇಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಡಬೇಕು ಅನ್ನೋದು ಕೂಡ ಪಾಯಿಂಟ್. ದಿಸ್ ಇಸ್ ಪಾಯಿಂಟ್ ಆಕ್ಚುಲಿ. ಬಟ್ ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಜಯಾ ಕಿಶೋರಿ ಹಾಗೂ ಜಯಾ ಕಿಶೋರಿಯಂತಹ ಬಹಳಷ್ಟು ಜನ, ನಾನು ಯಾರ್ಯಾರು ಸುಮ್ಮನೆ ಟಿವಿ ಮುಂದೆ ಬಂದು ಕುತ್ಕೊಂಡು ಇನ್ನು 6-7 ವರ್ಷ ಕೂಡ ದಾಟಿರೋದಿಲ್ಲ, ಸಿಂಗಲ್ ಡಿಜಿಟ್ ನ ಇಯರ್ಸ್ ಅಲ್ಲಿ ಇರ್ತಾರೆ, ಪುಟ್ಪುಟಾಣಿ ಮಕ್ಕಳು, ಇವರು ದೊಡ್ಡ ಶ್ರೀಕೃಷ್ಣನ್ ಬಗ್ಗೆ ಮಾತಾಡೋರು, ಭಗವದ್ಗೀತೆ ಬಗ್ಗೆ ಮಾತಾಡೋರು. ಭಗವದ್ಗೀತೆಯನ್ನ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಧಾರೆ ಎರೆದ್ರು ಕೂಡ ಅದಾದ ಒಂದೇ ದಿನದಲ್ಲಿ ಅರ್ಜುನ ಒಂದು ಸ್ಟುಪಿಡ್ ಅಂದ್ರೆ ಸ್ಟುಪಿಡ್ ಆಗಿರುವಂತಹ ಆಣೆಯನ್ನ ಮಾಡ್ತಾನೆ. ಖುದ್ದು ಶ್ರೀಕೃಷ್ಣನಿಂದ ಭಗವದ್ಗೀತೆಯನ್ನ ತಗೊಂಡಂತಹ ವ್ಯಕ್ತಿನೇ ನೆಕ್ಸ್ಟ್ ಡೇ ಒಂದು ಸ್ಟುಪಿಡ್ ಆಣೆ ಮಾಡ್ತಾನೆ. ಅದೇನು ಅನ್ನೋದನ್ನ ನನ್ನ ಸನಾತನ ಕಥನದಲ್ಲಿ ಹೇಳ್ತೀನಿ. ಹಂಗಿರುವಾಗ 5-6 ವರ್ಷದ ಮಕ್ಕಳು ಬಂದು ಕುತ್ಕೊಂಡು ಟಿವಿಯಲ್ಲಿ ಮಾತಾಡ್ತಾರಲ್ಲ ಧರ್ಮದ ಬಗ್ಗೆ, ದಟ್ ಈಸ್ ವೆರಿ ರಿಡಿಕ್ಯುಲಸ್. ಬಟ್ ಜಯಾ ಕಿಶೋರಿ ಹಾಗೂ ಜಯಾ ಕಿಶೋರಿಯನ್ನ ಸೇರಿದ ಹಾಗೆ ಯಾರ್ಯಾರು ವ್ಯಾಲ್ಯೂ ಆಡೆಡ್ ಕಾಂಟೆಂಟ್ ಅನ್ನ ರೆಡಿ ಮಾಡ್ತಾರೆ ಅಂಥವರು, ದೇ ಆರ್ ದ ಸಾಫ್ಟ್ ಪವರ್ಸ್ ಆಫ್ ಭಾರತ ಅಂಡ್ ಸನಾತನ ಧರ್ಮ. ಅಂಥವರ ಮೂಲಕ ಅದೆಷ್ಟೋ ಜನರು ನಮ್ಮ ಧಾರ್ಮಿಕತೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಅಥವಾ ಒಂದು ಕ್ಯೂರಿಯಾಸಿಟಿ ಅನ್ನೋದನ್ನ ಬೆಳೆಸ್ಕೊಂಡಿರುವಾಗ ಇವರು ಫೇಕ್, ಇವರು ಮಾಡೋದೊಂದು ಇವ್ರು ಹೇಳೋದೊಂದು ಅನ್ನೋದಿರತ್ತಲ್ವಾ, ದಟ್ ಈಸ್ ವೆರಿ ರಾಂಗ್. ಅವ್ರು ಎಷ್ಟು ಹೇಳ್ತಾರೆ, ಏನ್ ಹೇಳ್ತಾರೆ ಅನ್ನೋದನ್ನ ಮಾತ್ರ ತಗೊಂಡು ಈ ವ್ಯಕ್ತಿಗಳು ಕೂಡ ಮನುಷ್ಯರೇ, ಇವರು ಕೂಡ ತಪ್ಪು ಮಾಡಬಹುದು, ಹಾಗಾಗಿ ಇವರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕು ಅಷ್ಟೇ ಇಂಪಾರ್ಟೆನ್ಸ್ ಅನ್ನ ಕೊಡ್ತೀನಿ, ಇವ್ರನ್ನ ನಾನು ದೇವ್ರು ಅನ್ನೋ ಲೆವೆಲ್ಗೆ, ಇವ್ರು ಹೇಳೋದೆಲ್ಲ ವೇದವಾಕ್ಯ ಅನ್ನೋ ಲೆವೆಲ್ಗೆ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಹಾಗೆ ಈ ನನ್ನ ಮಕ್ಕಳು ಮಾಡ್ತಾ ಇರೋದೆಲ್ಲ ಡಬಲ್ ಸ್ಟ್ಯಾಂಡರ್ಡ್ ಅನ್ನುವಷ್ಟರ ಮಟ್ಟಿಗೆ ಲೆಫ್ಟ್ ಲಿಬ್ರಾಂಡೋ ಗ್ಯಾಂಗ್ಗೂ ಕೂಡ ಸೇರೋದಿಲ್ಲ. ಇವರಿಂದ ನನ್ನ ಜೀವನಕ್ಕೆ ಏನ್ ಆದರ್ಶ ಸಿಗಬಹುದು, ಐದರ್ ಇನ್ ದ ಫಾರ್ಮ್ ಆಫ್ ಹೇಗಿರಬೇಕು, ಹೇಗಿರಬಾರ್ದು, ಎರಡೂ ಕೂಡ ಒಬ್ಬ ವ್ಯಕ್ತಿಯಿಂದ ನಾವು ಕಲಿಬಹುದು. ಸೊ ಅಂಥ ಒಂದಷ್ಟು ಪಾಯಿಂಟ್ಸ್ ಅನ್ನ ತಗೊಂಡಾಗ ನಮ್ಗೆ ನಾವು ಹೇಗಿರಬಾರ್ದು ಅನ್ನೋದು ಅರ್ಥ ಆಗತ್ತೆ. ಅಂಡ್ ವಿ ಶುಡ್ ಬಿ ಥ್ಯಾಂಕ್ಫುಲ್ ಟು ಸಚ್ ಪೀಪಲ್. ಯಾವಾಗ ನಮ್ಗೆ ಹೇಗಿರಬಾರ್ದು, ಹೇಗಿದ್ರೆ ಹೇಗೆ ಕಾಣಿಸ್ಕೊಳ್ತೀವಿ ಅನ್ನುವಂತಹ ಒಂದು ಕ್ಲಾರಿಟಿ ನಾವು ಆ ಒಂದು ಸಿಚುವೇಶನ್ ಅನ್ನ ಬದುಕದ್ದೆ ನಮ್ಗೆ ದೂರದಿಂದ ತೋರಿಸ್ಕೊಡ್ತಾರಲ್ವಾ, ವಿ ಶುಡ್ ಬಿ ಥ್ಯಾಂಕ್ಫುಲ್ ಟು ದಟ್ ಸಿಚುವೇಶನ್. ಸೊ ಟೋಟಲ್ ಆಗಿ ಈ ಒಂದು ಕಾಂಟ್ರವರ್ಸಿಯನ್ನ ಸಮರೈಸ್ ಮಾಡಿ ನೋಡಿದ್ವಿ ಅಂತಂದ್ರೆ, ನಾವು ಏನೇ ಮಾಡಲಿ ಅಥವಾ ಏನನ್ನೇ ಮಾಡದ್ದೇ ಇರಲಿ, ಒಂದನ್ನ ಅರ್ಥ ಮಾಡ್ಕೊಳ್ಬೇಕು, ನಾನು ಏನನ್ನ ಪ್ರಾಕ್ಟೀಸ್ ಮಾಡ್ತೀನಿ ಅದನ್ನ ಮಾತ್ರ ಪ್ರೀಚ್ ಮಾಡಕ್ ಹೋಗ್ಬೇಕು. ಯಾವಾಗ ಪ್ರೀಚಿಂಗ್ ಅನ್ನೋದು ನನ್ನ ಪ್ರೊಫೆಷನ್ ಆಗಿರುತ್ತೆ, ನನ್ನ ಪ್ರಾಕ್ಟೀಸಸ್ ಬಗ್ಗೆ ಐ ಶುಡ್ ಬಿ ವೆರಿ ಕಾನ್ಶಿಯಸ್.
ಜೊತೆಗೆ ಏನೋ ಒಂದು ತಪ್ಪಾಯ್ತು, ಮನುಷ್ಯ ಅಂದ್ಮೇಲೆ ತಪ್ಪಾಗತ್ತೆ. ಆ ತಪ್ಪಾದಾಗ ಕ್ಷಮೆ ಕೇಳುವಂತಹ ಜೊತೆಗೆ ಅದನ್ನ ಒಪ್ಪಿಕೊಂಡು ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡುವ ಆನೆಸ್ಟಿ, ಕಾನ್ಶಿಯಸ್ನೆಸ್ ಅಂತ ಹೇಳ್ತಾರೆ. ಆತ್ಮಸಾಕ್ಷಿ ಅಂತಂದ್ರೆ ಅದೇ. ಆ ಆತ್ಮಸಾಕ್ಷಿಗೆ ಮೋಸ ಆಗದೆ ಇರೋ ರೀತಿಯಲ್ಲಿ ನಡ್ಕೊಂಡ್ವಿ ಅಂತಂದ್ರೆ ದಾಟ್ ಈಸ್ ಕಾಲ್ಡ್ ಸ್ಪಿರಿಚುಯಾಲಿಟಿ. ಈ ಸ್ಪಿರಿಚುಯಾಲಿಟಿಯನ್ನ ನಾವು ಸ್ವಂತದ್ದಾಗಿ ಬಳಸಿಕೊಳ್ಳಬಹುದೇ ವಿನಃ, ಸ್ವಂತ ಆಚರಣೆಯ ಮೂಲಕ ನಾವು ನಡೆಸ್ಕೊಳ್ಬಹುದೇ ವಿನಃ ಯಾವುದೇ ವ್ಯಕ್ತಿಗೆ ಆ ಸ್ಪಿರಿಚುಯಾಲಿಟಿಯ ಸ್ಟ್ಯಾಂಡರ್ಡ್ ಅನ್ನ ಕೊಡ್ಬೇಕಾಗಿಲ್ಲ. ನಾನು ಇದನ್ನ ಇದೇ ಚಾನೆಲ್ನಲ್ಲಿ ಈ ದರ್ಶನ್ ಸೇರಿದ ಹಾಗೆ ಯಾರ್ಯಾರಿಗೆಲ್ಲ ಭಯಂಕರ ಫ್ಯಾನ್ಸ್ ಆಗಿರ್ತಾರಲ್ವಾ, ಆ ಒಂದು ಎಪಿಸೋಡ್ ನಲ್ಲಿ ಕೂಡ ಹೇಳಿದ್ದೆ, ಯಾವುದೇ ವ್ಯಕ್ತಿಯನ್ನ ಅಥವಾ ಯಾವುದೇ ವ್ಯಕ್ತಿತ್ವವನ್ನ ದೇವರಿಗೆ ಸಮೀಕರಿಸಿ ಪೂಜೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಎಟ್ ದ ಸೇಮ್ ಟೈಮ್ ಅವ್ರು ಮಾಡ್ತಾ ಇರೋದೆಲ್ಲ ದರಿದ್ರ ಅನ್ನುವಷ್ಟರ ಮಟ್ಟಿಗೆ ಅವ್ರನ್ನ ನೆಗೆಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಲೇಯರ್ಸ್ ಅನ್ನ ಬಿಡಿಸಿ ಬಿಡಿಸಿ ಅರ್ಥ ಮಾಡ್ಕೊಂಡಾಗ ವ್ಯಕ್ತಿತ್ವಗಳು ಗೊತ್ತಾಗತ್ತೆ. ಆ ವ್ಯಕ್ತಿತ್ವವೇ ನಮಗೆ ಆದರ್ಶವಾಗೋದು. ಬಟ್ ಈ ಡ್ಯೋರ್ ಅನ್ನೋ ಕಂಪನಿ ಏನಿದೆ, ಆ ಕಂಪನಿಯೂ ಸೇರಿದ ಹಾಗೆ ಬಹಳಷ್ಟು ಪ್ರೆಸ್ಟೀಜಿಯಸ್ ಬ್ರ್ಯಾಂಡ್ ಅನ್ನೋದು ಏನಿದೆ ಅಲ್ವಾ, ಇದ್ರ ಕುರಿತಾಗಿ ಒಂದು ಸಪರೇಟ್ ಆಗಿರುವಂತಹ ವಿಡಿಯೋವನ್ನ ಇದೇ ಒಂದು ಚಾನೆಲ್ ನಲ್ಲಿ ಆದಷ್ಟು ಬೇಗ ನಿರೀಕ್ಷಿಸಿ. ಸೊ ಜಯಾ ಕಿಶೋರಿ ಹಾಗೂ ಜಯಾ ಕಿಶೋರಿ ಅಂತಹ ಬಹಳಷ್ಟು ಜನರನ್ನ ಯಾರ್ಯಾರು ನೋಡ್ತೀರಾ, ಅಡ್ಮೈರ್ ಮಾಡ್ತೀರಾ, ಅದರಲ್ಲಿ ಆಯ್ಕೆ ಅನ್ನೋದಿರತ್ವಲ್ಲ, ಎಷ್ಟನ್ನ ತಗೋಬೇಕು ಎಷ್ಟನ್ನ ತಗೋಬಾರ್ದು, ಯಾವುದನ್ನ ರಿಜೆಕ್ಟ್ ಮಾಡಬೇಕು, ಯಾವುದನ್ನ ಎಕ್ಸೆಪ್ಟ್ ಮಾಡ್ಕೋಬೇಕು, ಯಾವುದನ್ನ ಅಡಾಪ್ಟ್ ಮಾಡ್ಕೊಳ್ಬೇಕು, ದ್ಯಾಟ್ ಶೋಸ್ ಅವರ್ ಕಾನ್ಶಿಯಸ್ನೆಸ್. ರೈಟ್. ಟೇಕ್ ಕೇರ್. ಜೈ ಹಿಂದ್.